Hello guys, welcome back to Banking Kannadiga. In this video, I'm going to discuss about my banking experience as a assistant manager in a public sector bank. And previously, I have already uploaded after the joining, within 3 months, I have uploaded one experience video. And in this video, I will share more insight about my experience in the branch because it's been 1 year till like April 28. I have completed 1 year of service in a bank. So there are some good things and some obviously some bad experiences that I would like to share. Firstly, ಏನಪ್ಪ ಅಂತ ಅಂದರೆ ನಾನು 3 months ಆದಮೇಲೆ ಒಂದು ಎಕ್ಸ್ಪೀರಿಯನ್ಸ್ ವಿಡಿಯೋ ಮಾಡಿದ್ದೆ. ಅದರಲ್ಲಿ ಕ್ವೈಟ್ ಆಬ್ವಿಯಸ್ಲಿ ನಾನು ಫುಲ್ ಪಾಸಿಟಿವ್ ಹೇಳಿದ್ದೆ. ಅಂದರೆ ಆವಾಗ 3 monthsಲ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ಳೋವಂಥದ್ದು ಏನೂ ಇರಲಿಲ್ಲ. ಬಟ್ ರೈಟ್ ನಾವು ಕೆಲವೊಂದು ಒಪಿನಿಯನ್ ಸೇಮ್ ಇದೆ. ಲೈಕ್ ಗುಡ್ ಥಿಂಗ್ಸ್ ಏನೇನು ಹೇಳಿದೆ ಆ ಎಕ್ಸ್ಪೀರಿಯನ್ಸ್ ವಿಡಿಯೋದಲ್ಲಿ ಅದೇನೆ. ಬಟ್ ಅಕಾರ್ಡಿಂಗ್ ಮೀನ್ಸ್ ಇವಾಗ ಏನು ಸರ್ಕ್ಯುಲೇಟ್ ಆಗ್ತಿರೋದು ಅಂತ ಅಂದರೆ ಯಾವುದೇ ಬ್ಯಾಂಕರ್ ಆಗಲಿ ಅಥವಾ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲಿ ಬ್ಯಾಂಕಿಂಗ್ ಈಸ್ ಹೆಕ್ಟಿಕ್ ಜಾಬ್, ಪ್ರೆಷರ್ ಇರುತ್ತೆ. ಸೊ ನಿಮಗೆ ಪೀಸ್ ಬೇಕು ಅಂದರೆ ಬ್ಯಾಂಕಿಂಗ್ನ ಬಿಟ್ಬಿಡಿ, ವರ್ಕ್ ಲೈಫ್ ಬ್ಯಾಲೆನ್ಸ್ ಇರಲ್ಲ. ಸೊ ಈ ಥರ ತುಂಬ ನೆಗೆಟಿವ್ ವೀಡಿಯೋಸ್ನ ನಾನು ನೋಡಿದ್ದೀನಿ. ಆ್ಯಂಡ್ ತುಂಬ ಜನ ಕೇಳ್ತಿದ್ದಾರೆ, ಸರ್ ಬ್ಯಾಂಕಿಂಗ್ ಹೇಗಿದೆ, ನಾವು ಜಾಯ್ನ್ ಆಗ್ಬೋದಾ, ನಾವು ಪ್ರಿಪೇರ್ ಆಗ್ಬೋದಾ, ನನ್ನ ಹತ್ರ ಜಾಬ್ ಇಲ್ಲ, ಇಟ್ ಈಸ್ ಬೆಟರ್ ಜಾಬಾ, ಅಥವಾ ಆ ಥರ ಎಲ್ಲ ಡೌಟ್ಸ್ ಇದೆ ನಿಮ್ಮ ಹತ್ರ. ಸೊ ಇಲ್ಲಿ ನನ್ನ ವೈಯಕ್ತಿಕವಾಗಿ ನನ್ನ ಪರ್ಸ್ನಲಾಗಿ ನನ್ನ ಎಕ್ಸ್ಪೀರಿಯೆನ್ಸ್ ಏನಿದೆ ಅದನ್ನು ಮಾತ್ರ ನಾನು ಶೇರ್ ಮಾಡ್ತೀನಿ. ಐ ಮೇ ಕಾನ್ಫ್ಲಿಕ್ಟ್ ವಿತ್ ಅದರ್ ಪರ್ಸನ್ಸ್, ಮೀನ್ಸ್ ನನ್ನ ಜೊತೆ ಜಾಯ್ನ್ ಆಗಿರೋರ ಜೊತೆ ನಾನು ಕಾನ್ಫ್ಲಿಕ್ಟ್ ಮಾಡ್ಬೋದು. ಅವ್ರದ್ದು ಬೇರೆ ಎಕ್ಸ್ಪೀರಿಯೆನ್ಸ್ ಇರ್ಬೋದು, ಅವರಿಗೆ ವರ್ಕ್ ಪ್ರೆಷರ್ ಜಾಸ್ತಿ ಅಂತ ಅನಿಸಿರ್ಬೋದು ಅಥವಾ ಕಮ್ಮಿ ಅನಿಸಿರ್ಬೋದು. ಸೊ ಇದೆಲ್ಲ ನಮ್ಮ ಕೆಪಾಸಿಟಿ, ನಾವು ಬೆಳೆದಿರೋಂಥ ಎನ್ವಿರಾನ್ಮೆಂಟು, ನಾವು ಎಷ್ಟು ಹಾರ್ಡ್ ವರ್ಕ್ನ ಮಾಡೋಕ್ಕೆ ರೆಡಿ ಇದ್ದೀವಿ ಅದ್ರ ಮೇಲೆ ವರ್ಕ್ ಪ್ರೆಷರ್ ಅನ್ನೋದು ಡಿಪೆಂಡ್ ಆಗುತ್ತೆ. ಆ್ಯಂಡ್ ಬ್ಯಾಲೆನ್ಸ್ ಕೂಡ ಹೌ ಸ್ಮಾರ್ಟ್ ವಿ ಆರ್ ಏಬಲ್ ಟು ಬ್ಯಾಲೆನ್ಸ್ ಅವರ್ ವರ್ಕ್ ಆ್ಯಂಡ್ ಪರ್ಸ್ನಲ್ ಲೈಫ್ ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫಸ್ಟ್ಲಿ ಬ್ಯಾಂಕಲ್ಲಿ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಆಫೀಸರ್ ಆಗಿ ನನ್ನ ಆಫೀಸರ್ ಪೋಸ್ಟ್ ಆಗಿರೋದ್ರಿಂದ ನನ್ನ ಪೋಸ್ಟಲ್ಲಿ ನೀವು ಜಾಯ್ನ್ ಆಗ್ತಿದ್ದೀರಾ ಅಂತ ಅಂದರೆ ನಿಮಗೆ ಸಿಗೋವಂಥ ಸ್ಯಾಲ್ರಿ ಇರ್ಬೋದು, ಅಲವೆನ್ಸಸ್ ಇರ್ಬೋದು. ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಬೇಕಿದ್ರೆ ಲೇಟೆಸ್ಟ್ ವಿಡಿಯೋ ಮಾಡ್ತೀನಿ. ದೋ ಯೂನಿಯನ್ ಬ್ಯಾಂಕ್ ಹ್ಯಾಸ್ ಇನ್ಕ್ರೀಸ್ಡ್ ದ ಅಲವೆನ್ಸಸ್. ಸೊ ಆ್ಯಂಡ್ ಅಷ್ಟು ನಿಮಗೆ ಕೊಡ್ತಿದ್ದಾರೆ ಅಂದರೆ ದೇ ವಿಲ್ ಎಕ್ಸ್ಪೆಕ್ಟ್ ಯು ಟು ಡೂ ದ ವರ್ಕ್, ಮೀನ್ಸ್ ಅಷ್ಟಕ್ಕೆ ಜಸ್ಟಿಫೈ ಮಾಡೋವಂಥ ವರ್ಕ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ಟಾರ್ಗೆಟ್ಸು ಅಥವಾ ಇನ್ಶೂರೆನ್ಸ್ ಸೆಲ್ ಮಾಡೋದು ಅಥವಾ ಫೀಲ್ಡ್ ಜಾಬ್ ಇದೆಯಾ, ವಿಸಿಟಿಂಗ್ ಇದೆಯಾ, ಮತ್ತು ಕಾಲ್ ಸೆಂಟರ್ ಮೀನ್ಸ್ ಕಾಲ್ ಮಾಡೆಲ್ಲ ರಿಕವರಿ ಮಾಡಬೇಕು, ಅದೆಲ್ಲ ಏನಾದ್ರು ಜಾಸ್ತಿ ಇದೆಯಾ ಅಂತಂದರೆ ನನಗೆ ಇದುವರೆಗೂ ಅಷ್ಟು ಅಂದರೆ ನೀನು ಮಾಡಲೇಬೇಕು, ಮಾಡಿಲ್ಲ ಅಂದರೆ ಬೈಯೋದು ಅಥವಾ ಕೆಲಸದಿಂದ ತೆಗಿತೀವಿ ಆ ಥರ ಪ್ರೆಷರ್ ಹಾಕೋದು ಅಥವಾ ಎಕ್ಸ್ಟ್ರಾ ಅವರ್ಸ್ ಕುತ್ಕೊಂಡು ಕೆಲಸ ಮಾಡೋ ಆ ಥರ ಇನ್ನೂ ಅಷ್ಟು ಪ್ರೆಷರ್ ಇನ್ನೂ ಯಾರೂ ಹಾಕಿಲ್ಲ. ಆ್ಯಂಡ್ ಇಟ್ ಆಲ್ವೇಸ್ ಡಿಪೆಂಡ್ಸ್ ಆನ್ ದ ಬ್ರ್ಯಾಂಚ್ ಹೆಡ್ ಆ್ಯಂಡ್ ಲೊಕೇಶನ್ ಆಫ್ ಯುವರ್ ಪೋಸ್ಟಿಂಗ್. ನೀವು ಯಾವ ಬ್ರ್ಯಾಂಚಲ್ಲಿ ಇದ್ದೀರಾ. ಆ್ಯಂಡ್ ಅದು ರೂರಲ್ ಬ್ರ್ಯಾಂಚ್ ಆದ್ರೂ ಕೆಲವೊಂದು ಸರಿ ರೂರಲ್ ಬ್ರ್ಯಾಂಚಲ್ಲೇ 7:30 7 PM ಆದ್ರೂ ವರ್ಕ್ ಮುಗ್ದಿರಲ್ಲ. ಆ್ಯಂಡ್ ಕೆಲವೊಂದು ರೂರಲ್ ಬ್ರಾಂಚ್ 4:30 4:45 ಕೆಲಸ ಮುಗಿಸಿ 5ಗೆ OD ಮಾಡ್ಕೊಂಡು ಮನೆಗೆ ಬಂದಿರ್ತಾರೆ. ಆ್ಯಂಡ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಮಂತ್ ಆರ್ ದ ಸೀಸನ್ ಆಫ್ ದಟ್ ಏರಿಯಾ. ಫಾರ್ ಎಕ್ಸಾಂಪಲ್ ನಾನಿರೋದು ಕೊಡಗು ಬೆಲ್ಟು. ಸೊ ಇಲ್ಲಿ ಕಾಫಿ ಮೇಯ್ನಾಗಿ ಕಲ್ಟಿವೇಟ್ ಮಾಡೋದ್ರಿಂದ ನಮಗೆ ಮಾರ್ಚ್ ಮತ್ತು ಮಾರ್ಚ್ ಏಪ್ರಿಲ್ ಈ 3 ತಿಂಗಳು ಸ್ವಲ್ಪ ಜಾಸ್ತಿ ಕೆಲಸ. ಯಾಕೆಂದರೆ ವ್ಯವಹಾರಗಳು ಆ ಟೈಮಲ್ಲಿ ನಡೆಯುತ್ತೆ. ಸೊ ಆ ಟೈಮಲ್ಲಿ ನಮಗೆ ಕೆಲಸ ಇರುತ್ತೆ, ಆ ಟೈಮಲ್ಲಿ ಆಬ್ವಿಯಸ್ಲಿ ಲೇಟ್ ಆಗುತ್ತೆ. ಸೊ ಇದು ವರ್ಕಿಂಗ್ ಅವರ್ಸ್ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ. ಮತ್ತು ಇಯರ್ ಎಂಡ್ ಏಪ್ರಿಲ್ ಇಸ್ ಇಯರ್ ಎಂಡ್, ಬ್ಯಾಂಕರ್ಸ್ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ವರ್ಕ್ ಇರುತ್ತೆ. ಆ್ಯಂಡ್ ಸ್ವಲ್ಪ ಅದೂ ಬ್ರ್ಯಾಂಚಲ್ಲಿ ಸ್ವಲ್ಪ ಸ್ಟಾಫ್ ಕಮ್ಮಿ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಆಗುತ್ತೆ. ಸೊ ಅದು ವರ್ಕಿಂಗ್ ಅವರ್ ಮೇಲೆ ಆ ಕ್ರೈಟೀರಿಯಾಗಳು ವರ್ಕಿಂಗ್ ಅವರ್ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಕಡೆ ಅಷ್ಟೇ ವರ್ಕ್ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಟುಡೇ ನಾನಿವತ್ತು 5:05 ಮೀನ್ಸ್ 5 ಗಂಟೆಗೆ ನಾನು ಮನೆಗೆ ಬಂದೆ. ಆಲ್ರೆಡಿ ವಿಡಿಯೋ ಶೂಟ್ ಮಾಡ್ತಿರೋದು ನಾನು 5:30. ಸೊ ಈ ಥರ ಡೇ ಟು ಡೇ ಡಿಫರ್ ಆಗುತ್ತೆ. ಎಸ್ಟರ್ಡೇ ನಂದು OD ಆಗಿದ್ದು 6 PM. ಸೊ ಬಟ್ ನಾನು ಮನೆಗೆ ಮೀನ್ಸ್ ವರ್ಕಿಗೆ ಹೋಗೋದು 10 AM ಆದರೆ ಮನೆಗೆ ನಾನು 5:36 ಆವ್ರೇಜಾಗಿ 5:36 ಈಸ್ ಮ್ಯಾಕ್ಸಿಮಮ್. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸಲ್ಲಿ ಕೆಲವೊಂದು ಸಲ 7 ಕೂಡ ಆಗಿದೆ. ಲೈಕ್ ಹಾರ್ಡ್ಲಿ ಈಗ ನಾನು 365 ಡೇಸ್ ಸರ್ವಿಸ್ ಆಯಿತು. ಏಪ್ರಿಲ್ 28ಗೆ ನಾನು 1 year ಕಂಪ್ಲೀಟ್ ಮಾಡಿದೆ. ಸೊ ಈ 1 yearಲ್ಲಿ ಮೇ ಬಿ ಅರೌಂಡ್ 10 to 12 ವರ್ಕಿಂಗ್ ಡೇಸ್ ಮಾತ್ರ ನಾನು 7 PM ವರೆಗೂ ಬ್ಯಾಂಕಲ್ಲಿ ಕೂತಿರೋದು ಬ್ರ್ಯಾಂಚಲ್ಲಿ. ನಾನು ಅಂತ ನಮ್ಮ ಬ್ರ್ಯಾಂಚ್ ಎಲ್ಲ ಸ್ಟಾಫ್ ಕೂಡ, ನಮ್ಮ ಬ್ರ್ಯಾಂಚಲ್ಲಿ ಸ್ಟಾಫ್ ಕಮ್ಮಿ ಇದ್ರೂ ನಾವು EOD ಅಂದರೆ ಈ ಡೇ ಎಂಡಿಗೆ ಏನು ಬೇಕು ಕಸ್ಟಮರ್ ಸರ್ವಿಸ್, ಆ ದಿನಕ್ಕೆ ಅವ್ರಿಗೆ ಏನೇನು ಕಸ್ಟಮರ್ ಸರ್ವಿಸ್ ಕೊಡಬೇಕು ಅದು ಕೊಟ್ಬಿಟ್ಟು ನಾವು 5 PMಗೆ 5:30ಗೆಲ್ಲ EOD ಮಾಡ್ತೀವಿ, ಮನೆಗೆ ಹೋಗ್ತೀವಿ. ಸೊ ಇದು ನನ್ನ ವರ್ಕಿಂಗ್ ಅವರ್ಸ್ ಬಗ್ಗೆ. ಆ್ಯಂಡ್ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಏನಪ್ಪ ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸ್ ವಿಡಿಯೋಗಿಂತ ಅಂತ ಅಂದರೆ ಸ್ಟಾಫ್ ಶಾರ್ಟೇಜ್. ನನ್ನ ಬ್ರ್ಯಾಂಚಲ್ಲಿ
ಫಾರ್ ಎಕ್ಸಾಂಪಲ್ ನಾನು ವರ್ಕ್ ಮಾಡ್ತಿರೋ ಪ್ಲೇಸಲ್ಲಿ ನನಗೆ DBM ಇದ್ದರು, ನಾನು ಜಾಯ್ನ್ ಆದಾಗ 6 ಮೆಂಬರ್ಸ್ ಇದ್ದರು. ಅದಾದಮೇಲೆ ಇವಾಗ ನಾವು ಜಸ್ಟ್ 3 ಮೆಂಬರ್ಸ್ ಆಗಿದ್ವಿ. ಫ್ರಮ್ ಜನವರಿ 2026 ನಾನು ಒಬ್ಬನೇ ಆಫೀಸರ್, ಮೀನ್ಸ್ ಪ್ರೀವಿಯಸ್ಲಿ ಒಬ್ಬನೇ ಆಫೀಸರ್ ಇದೆ, ಬಟ್ ಒಬ್ಬರು CSA ಇದ್ದರು. ಬಟ್ ಇವಾಗ ನಾನು ಒಬ್ಬನೇ ಆಫೀಸರ್ ಆಗಿರೋದ್ರಿಂದ ಸೊ ಆಪರೇಷನ್ ವರ್ಕ್ ಇರ್ಬೋದು ಅಥವಾ ಕ್ರೆಡಿಟ್ ವರ್ಕ್ ಇರ್ಬೋದು ಅಥವಾ ಲಾಕರ್ ಆಪ್ರೇಷನ್ ತುಂಬ ವರ್ಕ್ಗಳಿರ್ತೀವಿ. ನೀವು ಯಾರ್ಯಾರು ಕ್ಲಿಯರ್ ಮಾಡಿ ಜಾಯ್ನ್ ಆಗ್ತೀರಾ ನಿಮಗೆ ಗೊತ್ತಾಗುತ್ತೆ. ಸೊ ಪ್ರತಿಯೊಂದು KYC, ಅಕೌಂಟ್ ಓಪನಿಂಗ್ ಎಲ್ಲ ಅಥವಾ PMJGY, SPY ಏನಿದೆ ಎಲ್ಲನೂ ನಾನೇ ಮಾಡಬೇಕು, ಪಾಸ್ಬುಕ್ ಇನ್ಕ್ಲೂಡಿಂಗ್ ಪಾಸ್ಬುಕ್ ಪ್ರಿಂಟಿಂಗ್. ಸೊ ಇದರಿಂದ ನನಗೆ ಸ್ವಲ್ಪ ಜಾಸ್ತಿ ವರ್ಕ್ ಅನ್ನಿಸ್ತು. ಬಟ್ ಕೆಲಸ ಬಿಟ್ಟು ಹೋಗುವಷ್ಟು ವರ್ಕ್ ಪ್ರೆಷರ್ ಇಲ್ಲ ಅಥವಾ ಲೇಟ್ ನೈಟ್ ಕೂತ್ಕೋಬೇಕು ಆ ಥರ ಇದುವರೆಗೂ ನನಗೆ ಅನಿಸಿಲ್ಲ. ಆ್ಯಂಡ್ ನನ್ನ ಜೊತೆ ಜಾಯ್ನ್ ಆದವರೆ ಕೆಲವೊಬ್ಬರು 8:30ವರೆಗೂ EOD ಆಗದಲ್ಲೇ 8:30ವರೆಗೂ ಆಫೀಸಲ್ಲೇ ಇರ್ಬೋದು. ಅವರು ಇನ್ನೂ ಅವ್ರವ್ರ ಬ್ರ್ಯಾಂಚ್ ಹೆಡ್ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಬ್ರ್ಯಾಂಚ್ ಹೆಡ್ ಏನಿದ್ದಾರೆ, ನನಗೆ ಜಾಸ್ತಿ ಟಾರ್ಗೆಟ್ ಅಚೀವ್ ಮಾಡೋ ಅಥವಾ ಇದನ್ನು ನೀನು ಮಾಡಲೇಬೇಕು, ಈ ಟ್ರಾನ್ಸಾಕ್ಷನ್ ಇವತ್ತು ಆಗಲೇಬೇಕು, ಈ ಟಾರ್ಗೆಟ್ ಇವತ್ತು ಕಂಪ್ಲೀಟ್ ಆಗಬೇಕು, ಆ ಥರ ನೀನು ಕುತ್ಕೊಂಡು ಮಾಡೋ ಆ ಥರ ನನಗೆ ಏನೂ ಪ್ರೆಷರ್ ಹಾಕಲ್ಲ. ಈಸ್ ವೆರಿ ಜನರಸ್ ಆ್ಯಂಡ್ ಹಿ ನೋ ಈಸ್ ವರ್ಕ್, ಈಸ್ ಸ್ಮಾರ್ಟ್ ವರ್ಕ್, ಹಿ ಡೂ ದ ಸ್ಮಾರ್ಟ್ ವರ್ಕ್. ಬಿಕಾಸ್ ಅವರ ಹೈಯರ್ ಆಫೀಸರ್ ಅವ್ರಿಗೆ ಹೇಗೆ ಹೇಳಿರ್ತಾರೆ ಅದನ್ನು ನಮಗೆ ಹೇಗೆ ಡೆಲಿಗೇಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಡೈವರ್ಸಿಫೈ ಮಾಡ್ತಾರೆ ಬ್ರ್ಯಾಂಚಲ್ಲಿ ಅನ್ನೋದು, ನಮ್ಮ ಬ್ರ್ಯಾಂಚ್ ಮ್ಯಾನೇಜರ್ ಅದನ್ನು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ. ಸೊ ಅದರಿಂದ ನನಗೆ ಅಷ್ಟು ಪ್ರೆಷರ್ ಅಂತ ಇದುವರೆಗೂ ಅನಿಸಿಲ್ಲ. ಸೊ ಇದಿಷ್ಟು ನನ್ನ ವರ್ಕ್ ಲೈಫ್ದು ಎಕ್ಸ್ಪೀರಿಯೆನ್ಸ್. ಆ್ಯಂಡ್ ಇದಕ್ಕೆ ಕಾಂಟ್ರಾಸ್ಟಿಂಗ್ ಆಗಿ ತುಂಬ ಜನ ಹೇಳ್ಬೋದು ಇನ್ಶೂರೆನ್ಸ್ ಎಲ್ಲಿ ಮಾಡುವಂಥ ತುಂಬ ಪ್ರೆಷರ್ ಆಗ್ತಾರೆ, ಟಾರ್ಗೆಟ್ ಇರುತ್ತೆ ಅಂತ. ಆಬ್ವಿಯಸ್ಲಿ ಗೌರ್ಮೆಂಟ್ ಬ್ಯಾಂಕ್ ಅಂತ ಅಂದಮೇಲೆ ದಟ್ PMJGY, SPY ಅದೆರಡೇ ಇನ್ಶೂರೆನ್ಸ್ಗೆ ನಿಮಗೆ ಜಾಸ್ತಿ ಮಾಡಿಸಿ ಅಂತ ಹೇಳೋದು. ಅದು ನಮಗೂ ಕೆಲವೊಂದು ಸಲ 20 ಮಾಡಿ 30 ಮಾಡಿ ಲೈಕ್ ಅನ್ಅಚೀವೇಬಲ್ ಟಾರ್ಗೆಟ್ಸ್ ಆ ಥರ ಹೇಳ್ತಾರೆ. ಬಟ್ ಅದರಲ್ಲಿ ನಾವು ಅಟ್ಲೀಸ್ಟ್ 1-2 ಆದರೂ ಮಾಡ್ತೀವಿ. ಆ್ಯಂಡ್ 1-2 ಮಾಡಿದರೆ ಅಷ್ಟೇ, ಇಲ್ಲ ನೀನು ಮಾಡೇ ಇಲ್ಲ, ನೀನು ಹೋಗಲೇಬಾರ್ದು ಮಾಡೋರ್ಗು ಆ ಥರ ಇದುವರೆಗೂ ಹೇಳಿಲ್ಲ, ನಾವು ಅಷ್ಟೇ ಮಾಡಿರೋದು. ಆ್ಯಂಡ್ ನೀವು ಒಂದು ಬ್ಯಾಂಕ್ ಪಬ್ಲಿಕ್ ಸೆಕ್ಟರ್ ವರ್ಕ್ ಮಾಡ್ತಿದ್ದೀರಾ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನೀವೇನೋ JGY ಅಥವಾ SPY ಒಂದು ಸ್ಕೀಮ್ ಮಾಡಿದರೆ ಅದು ನೀವು ಸೋಷಲ್ ಕಾಸ್ ಥರ. ಈಗ ಇಲ್ಲಿಟ್ರೇಟ್ಸ್ಗೆಲ್ಲ ಅದರದ್ದು ಫೀಚರ್ಸ್ ಗೊತ್ತಿರಲ್ಲ, ಅವರಿಗೆ ಅರ್ಥ ಇರಲ್ಲ, ಅಂದರೆ ಅದರಿಂದ ಏನು ಬೆನಿಫಿಟ್ ಇದೆ ಅಂತ ಗೊತ್ತಿರಲ್ಲ. ₹20 ₹400 ನನ್ನ ಅಕೌಂಟಿಂದ ಕಟ್ಟಾಗುತ್ತೆ, ಅದನ್ನು ಮಾತ್ರ ಯೋಚನೆ ಮಾಡ್ತಾರೆ. ಬಟ್ ನೀವು ಅದನ್ನು ಮಾಡಿಸಿ ನಿಮಗೆ ಅದು ಯಾವಾಗ ಡೆತ್ ಕ್ಲೈಮ್ಗೆ ಬರುತ್ತೆ, ಆ ಕ್ಲೈಮ್ ಆಗಿ ಆ 4 ಲಕ್ಷ ಏನಿದೆ ಅಮೌಂಟು ನಿಮಗೆ ಆ ಕಸ್ಟಮರಿಗೆ ಹೋಗುತ್ತಲ್ಲ, ಆ ಕಸ್ಟಮರ್ ಡಿಪೆಂಡೆಂಟ್ಸ್ಗೆ. ಸೊ ಅವಾಗ ಅವರು ತೋರಿಸೋವಂಥ ವಿಶ್ವಾಸ, ಪ್ರೀತಿ, ರೆಸ್ಪೆಕ್ಟ್ ಏನಿದೆ ಅದು ಲೈಕ್ ದುಡ್ಡು ಕೊಟ್ಟರೆ ಕೊಂಡ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ. ನನಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ ಡೆತ್ ಕ್ಲೈಮ್ ಮಾಡಿಸಿ. ಸೊ ಅದು ನಿಮಗೆ, ನೀವು ಪಬ್ಲಿಕ್ ಸೆಕ್ಟರ್ ವರ್ಕ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಒಂದು ಸೋಷಿಯಲ್ ಕಾಸ್ಗೆ ಅಂತ ಅಂದ್ಕೊಂಡು ಒಂದು ಮಾಡಿ, ಆವಾಗ ನಿಮಗೆ ಜಾಸ್ತಿ ಏನು ಪ್ರೆಷರ್ ಅನಿಸಲ್ಲ. ಆ್ಯಂಡ್ ಅದರಲ್ಲೂ ಅನ್ಅಚೀವೇಬಲ್ ಟಾರ್ಗೆಟ್ಸ್ನೆಲ್ಲವೂ ನಾನು ಮಾಡಲೇಬೇಕು, ಮಾಡಿಲ್ಲ ಅಂದರೆ ನನಗೆ ಬೈತಾರೆ ಅಥವಾ ಕೆಲಸ ಹೋಗುತ್ತೆ, ಆ ಥರ ಏನೂ ಥಿಂಕ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಅವರಿಗೂ ಗೊತ್ತಿರುತ್ತೆ ಲೈಕ್ 100% ಏನಾದ್ರು 100 ಮಾಡಿ ಅಂತಂದರೆ ನೀವು 10 ಮಾಡಿದ್ರೂ ದಟ್ ಈಸ್ ವೆರಿ ಮಚ್ ಸ್ಯಾಟಿಸ್ಫ್ಯಾಕ್ಟರಿ. ಸೊ ಇದಿಷ್ಟು ನನಗೆ ಇವಾಗ ಆಗಿರೋವಂಥ ಎಕ್ಸ್ಪೀರಿಯೆನ್ಸು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೇ ವಿಡಿಯೋದಲ್ಲಿ.